ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಹಂಸಾ ಅಂತ. ನಾನು ಆಸ್ಟರ್ ಮಾದೇಗೌಡ ಹಾಸ್ಪಿಟಲಲ್ಲಿ ಪೀಡಿಯಾಟ್ರಿಕ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ರೇಬೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರೋ ಹಾಗೆ ರೇಬೀಸ್ ಹರಡೋದು ಹುಚ್ಚುನಾಯಿ ಕಡಿತದಿಂದ ಅಂತ ಮಾತ್ರ ತಿಳ್ಕೊಂಡಿದ್ದೀರಾ. ಬಟ್ ಇದು ಕೆಲವೊಂದು ಬೇರೆ ಪ್ರಾಣಿಗಳಿಂದನೂ ಸಹ ಹರಡ್ಬೋದು. ಯಾಕೆ ಈ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತಂದರೆ, ರೇಬೀಸ್ ಇರುವಂತಹ ಪ್ರಾಣಿ ಮನುಷ್ಯರಿಗೆ ಕಚ್ಚಿದ್ರೆ ಅಥವಾ ಮಗುಗೆ ಕಚ್ಚಿದ್ರೆ ಅದರಿಂದ ರೇಬೀಸ್ ರೋಗ ಬಂದರೆ ಇದರಿಂದ 100% ಡೆತ್ ಆಗೋದು ಕನ್ಫರ್ಮ್. ಹಾಗಾಗಿ ನಾವು ಏನೇನು ಕ್ರಮಗಳನ್ನ ತಗೊಳ್ಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾವೆಲ್ಲ ಪ್ರಾಣಿಗಳಿಂದ ಈ ಕಾಯಿಲೆ ಬರುತ್ತೆ ಅಂದರೆ 97% ಆಫ್ ದ ಟೈಮ್ಸ್ ನಾಯಿ ಮತ್ತು ಬೆಕ್ಕೋಯಿಂದ, ಅಂದರೆ ಅವುಗಳಿಗೆ ರೇಬೀಸ್ ಇದ್ದು ಆ ನಾಯಿಗಳು ಕಚ್ಚಿದ್ರೆ ಅಥವಾ ಬೆಕ್ಕುಗಳು ಕಚ್ಚಿದ್ರೆ ಬರ್ಬೋದು. ಇನ್ 3% ಆಫ್ ದ ಕೇಸಸಲ್ಲಿ ವೈಲ್ಡ್ ಅನಿಮಲ್ಸ್ ಅಂದರೆ ಮುಂಗುಸಿ, ನರಿ, ತೋಳ ಅಥವಾ ಕೆಲವು ಕಾಡುನಾಯಿಗಳು ಕಚ್ಚಿದಾಗಲೂ ಸಹ ಬರ್ಬೋದು. ತೀರಾ ಅಪರೂಪದ ಕೇಸ್ಗಳಲ್ಲಿ ಕುದುರೆ, ಕತ್ತೆ ಮತ್ತು ಮಂಗಗಳಿಂದ ಸಹ ಕಚ್ಚಿದ್ರೆ ಈ ಕಾಯಿಲೆ ಬರ್ಬೋದು. ಮತ್ತು ಮನೆಯಲ್ಲಿ ಓಡಾಡುವಂಥ ಇಲಿಗಳು ಕಚ್ಚಿದ್ರೆ ಈ ರೋಗ ಬರೋದಿಲ್ಲ, ರೇಬೀಸ್ ಬರೋದಿಲ್ಲ. ಪಕ್ಷಿಗಳಿಂದ ಅಥವಾ ಮೊಲಗಳಿಂದ ಸಹ ನಮ್ಮ ದೇಶದಲ್ಲಿ ಈ ಕಾಯಿಲೆ ಬಂದಿರುವಂತಹ ಯಾವುದೇ ಕೇಸಸ್ಗಳು ಇಲ್ಲ. ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಕಾಯಿಲೆ, ಮೇಲೆ ಹೇಳಿದಂತಹ ಪ್ರಾಣಿಗಳು ಯಾವುದಾದ್ರು ಕಚ್ಚಿದ್ರೆ ಆ ವೈರಸ್ಸು ಬಾಡಿಗೆ ಸೇರ್ಕೊಳ್ಳೋದು, ಅಂದರೆ ಅಲ್ಲಿರುವಂತಹ ನರ್ವ್ ಎಂಡಿಂಗ್ಸಿಂದ ದೇಹಕ್ಕೆ ಸೇರುತ್ತೆ. ನರಗಳ ಮುಖಾಂತರನೇ ಫೈನಲಾಗಿ ಬ್ರೈನ್ನ ಸೇರಿ ಅಲ್ಲಿ ಮಲ್ಟಿಪ್ಲೈ ಆಗಿ ನಂತರ ಸಿಂಪ್ಟಮ್ಸ್ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇದು ಮಿನಿಮಮ್ 10 ಡೇಸಿಂದ 90 ಡೇಸ್ ಒಳಗಡೆ ಯಾವಾಗಾದ್ರೂ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬೋದು. ಆ್ಯಾವ್ರೇಜ್ ಇನ್ಕ್ಯುಬೇಷನ್ ಪೀರಿಯಡ್ ಬಂದರೂ 30 to 90 ಡೇಸ್ ಇರುತ್ತೆ. ಏನೆಲ್ಲ ಲಕ್ಷಣಗಳಿರುತ್ತೆ ಅಂದರೆ, ಕ್ಲಾಸಿಕಲ್ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ಅಂದರೆ ನಾವು ಮಗುಗೆ ನೀರು ಕೊಟ್ಟರೆ ಮಗು ಬೆಚ್ಚ ಬೀಳುತ್ತೆ, ಅದನ್ನು ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಕುಡಿಯೋದಕ್ಕೆ ಆಗೋದಿಲ್ಲ. ನೀರಿನ ಸೌಂಡ್ ಕೇಳಿದ್ರೆ ಅಥವಾ ನೀರನ್ನು ನೋಡಿದ್ರೂ ಸಹ ಮಗು ಬೆಚ್ಚ ಬೀಳ್ತಾ ಇರುತ್ತೆ. ಮೆಂಟಲಿ ಕನ್ಫ್ಯೂಷನ್ ಆಗಿರುತ್ತೆ. ಇದ್ರ ಜೊತೆ ಏರೋಫೋಬಿಯಾ ಮತ್ತು ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಫೋಬಿಯಾ ಅಂದರೆ ಭಯ, ಗಾಳಿ ಮತ್ತು ಬೆಳಕು ಮಗುಗೆ ಸೋಕಿದ್ರೆ ಅಥವಾ ತಾಕಿದ್ರೂ ಸಹ ಮಗು ಬೆಚ್ಚ ಬೀಳ್ತಿರುತ್ತೆ. ನಾನು ಹೇಳ್ದಂಗೆ ಮೆಂಟಲಿ ಕನ್ಫ್ಯೂಷನಲ್ಲಿರುತ್ತೆ, ತುಂಬಾ ಅಗ್ರೆಸಿವ್ ಆಗು ಸಹ ಒಂದೊಂದ್ಸಲಿ ಬಿಹೇವ್ ಮಾಡ್ತಾ ಇರುತ್ತೆ, ಕಿರ್ಚಾಡೋದು, ಈ ರೀತಿ ಒಂದು ಲಕ್ಷಣಗಳನ್ನ ನಾವು ನೋಡ್ಬೋದು. ಜೊತೆಗೆ ಕೆಲವು ಮಕ್ಕಳಲ್ಲಿ ಜ್ವರ ಸಹ ಬರ್ಬೋದು, ಕಂಟಿನ್ಯೂಸ್ ವಾಮಿಟಿಂಗ್ ಆಗ್ತಾ ಇರ್ಬೋದು, ಮಸಲ್ಸ್ ಸ್ಪ್ಯಾಸಮ್ಸ್ ಅಂತ ಹೇಳ್ತೀವಿ, ಮಸಲ್ಸ್ ಎಲ್ಲ ಹಿಡ್ಕೊಳ್ಳೋ ಥರ ಆಗ್ತಿರುತ್ತೆ, ಕುತ್ತಿಗೆ ಭಾಗದ ಮಸಲ್ಸ್ ಹಿಡ್ಕೊಳ್ಳೋದು, ಈ ರೀತಿ ಲಕ್ಷಣಗಳು ಕಂಡುಬರುತ್ತೆ. ನೆಕ್ಸ್ಟಿನ ಹಂತದಲ್ಲಿ ಕನ್ವಲ್ಷನ್ಸ್ ಅಂದರೆ ಫಿಟ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇದರ ಮುಂದಿನ ಹಂತ ಬಂದು ಪ್ಯಾರಲಿಟಿಕ್ ರೇಬೀಸ್ ಅಂತ ಕರಿತೀವಿ. ಅಂತಂದರೆ ಅಸೆಂಡಿಂಗ್ ಪ್ಯಾರಲೈಸಿಸ್ ಶುರುವಾಗುತ್ತೆ. ಮಗುವಿನ ಕೆಳಗಡೆ ಭಾಗದಿಂದ ಮೇಲಿನವರೆಗೆ ಅಂದರೆ ಕಾಲಿಂದ ತಲೆವರೆಗೆ ಹಂತವಾಗಿ ಒಂದೊಂದೇ ಮಸಲ್ಲು ಪ್ಯಾರಲೈಸ್ ಆಗೋಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ ಕಾರ್ಡಿಯೋ ರೆಸ್ಪಿರೇಟರಿ ಫೇಲ್ಯೂರಿಂದ ಮಗುದು ಡೆತ್ ಆಗುತ್ತೆ. ಹಾಗಿದ್ರೆ ಏನು ಮಾಡಬೇಕು ಈ ಒಂದು ಕಾಯಿಲೆಯನ್ನು ತಡೆಯೋದಕ್ಕೆ ಅಂತಂದರೆ, ಯಾವುದೇ ನಾ ಹೇಳಿದ ಪ್ರಾಣಿಗಳು ಕಚ್ಚಿದಾಗ ತಕ್ಷಣ 10 ರಿಂದ 15 ನಿಮಿಷ ಚೆನ್ನಾಗಿ ನಲ್ಲಿ ನೀರಲ್ಲಿ ಅಥವಾ ಹರಿಯುವಂಥ ನೀರಲ್ಲಿ ಡಿಟರ್ಜೆಂಟ್ ಸೋಪ್ನ ಯೂಸ್ ಮಾಡಿ ಗಾಯನ ವಾಶ್ ಮಾಡಬೇಕು. ಅದಾದಮೇಲೆ ಫ್ಯೂ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ಪಿವೋಡಿನ್ ಅಯೋಡಿನ್ ಅಥವಾ ಸರ್ಜಿಕಲ್ ಸ್ಪಿರಿಟ್ ಸುಲಭವಾಗಿ ಸಿಗುತ್ತೆ, ಅದನ್ನು ಅಪ್ಲೈ ಮಾಡಬೇಕು. ನಂತರ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ವ್ಯಾಕ್ಸಿನೇಷನ್ ಎಲ್ರಿಗೂ ಹಾಕಿಸ್ಬೇಕಾ ಅಂತ ಬಂದಾಗ ನಾವು ಡಾಗ್ ಬೈಟ್ಸ್ನ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಕ್ಯಾಟಗರಿ 1 ಅಂದರೆ ಈ ಒಂದು ಕ್ಯಾಟಗರಿ 1ಅಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ಹಾಕ್ಸುವಂಥ ಅವಶ್ಯಕತೆ ಇರೋದಿಲ್ಲ. ಕ್ಯಾಟಗರಿ 1 ಅಂತಂದರೆ ನಾಯಿನ ಮುಟ್ಟೋದ್ರಿಂದ ಅಥವಾ ಅದಕ್ಕೆ ತಿನ್ನಿಸೋದ್ರಿಂದ ಅಥವಾ ಮಗುವಿನ ಸ್ಕಿನ್ ಇಂಟ್ಯಾಕ್ಟ್ ಆಗಿದ್ದಾಗ ಅದ್ರ ಮೇಲೆ ನಾಯಿ ನೆಕ್ಕೋದ್ರಿಂದ ರೇಬೀಸ್ ಬರೋದಿಲ್ಲ. ಅವ್ರಿಗೆ ಯಾವುದೇ ರೀತಿ ವ್ಯಾಕ್ಸಿನೇಷನ್ ಅಥವಾ ಬೇರೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಕ್ಯಾಟಗರಿ 2, ಕ್ಯಾಟಗರಿ 3ಗೆ ಖಂಡಿತವಾಗಿ ವಾಶ್ ಮಾಡಬೇಕು, ವ್ಯಾಕ್ಸಿನೇಷನ್ ಕೊಡಬೇಕು. ಕ್ಯಾಟಗರಿ 3ನವ್ರಿಗೆ ಇಮ್ಯುನೋಗ್ಲೋಬುಲಿನ್ಸ್ ಕೊಡಬೇಕು. ಕ್ಯಾಟಗರಿ 2 ಅಂತಂದರೆ ಏನು ಅಂದರೆ, ಮೈನರ್ ಸ್ಕ್ರ್ಯಾಚಸ್ ಆದ್ರೂ, ಅಲ್ಲಿ ಬ್ಲೀಡಿಂಗ್ ಇರಲ್ಲ ಬಟ್ ಮೈನರ್ ಸ್ಕ್ರ್ಯಾಚಸ್ ಇರುತ್ತೆ, ಅಥವಾ ನಿಮ್ಮ ಸ್ಕಿನ್ಗೆ ಇಂಟ್ಯಾಕ್ಟ್ ಆಗಿದ್ರೂ ಪರ್ಚಿದ್ರೆ ಅಂಥ ಒಂದು ಕೇಸ್ಗಳಲ್ಲಿ ಅದನ್ನ ಕ್ಯಾಟಗರಿ 2 ಅಂತ ಕನ್ಸಿಡರ್ ಮಾಡಿ ವಾಶ್ ಮಾಡಿ ವ್ಯಾಕ್ಸಿನೇಷನ್ನ ಹಾಕ್ತೀವಿ. ಕ್ಯಾಟಗರಿ 3 ಅಂತಂದರೆ ಒಂದಕ್ಕಿಂತ ಜಾಸ್ತಿ ಭಾಗದಲ್ಲಿ ನಾಯಿ ಪಾಪುಗೆ ಕಚ್ಚಿದ್ರೆ, ಮಗುಗೆ ಕಚ್ಚಿದ್ರೆ ಟ್ರಾನ್ಸ್ಡರ್ಮಲ್ ಬೈಟ್ಸ್ ಅಂತ ಹೇಳ್ತೀವಿ, ಅಂದರೆ ಚರ್ಮ ಕಿತ್ಕೊಂಡು ಬಂದಿರುತ್ತೆ, ಅಥವಾ ಮಗುವಿನ ಮ್ಯೂಕಸ್ ಮೆಂಬ್ರೇನ್ಗೆ ಡಾಗ್ ಸಲೈವಾ ಕಾಂಟ್ಯಾಕ್ಟಿಗೆ ಬಂದಿದ್ರೆ ಈ ಥರ ಸ್ಕ್ರ್ಯಾಚಸ್ನ ಬ್ಲೀಡಿಂಗ್ ಬರ್ತಾ ಇದ್ದರೆ ಅವು ಎಲ್ಲ ಕ್ಯಾಟಗರಿ 3 ಆಗಿರುತ್ತೆ ಡಾಗ್ ಬೈಟ್ಸ್. ಅದೆಲ್ಲದಕ್ಕೂ ನಾವು ವಾಶ್ ಮಾಡಬೇಕು, ವ್ಯಾಕ್ಸಿನೇಷನ್ ಕೊಡಬೇಕು. ಜೊತೆಗೆ ರೇಬೀಸ್ ಇಮ್ಯುನೋಗ್ಲೋಬುಲಿನ್ಸ್ ಸಹ ಖಂಡಿತವಾಗ್ಲೂ ಕೊಡಲೇಬೇಕಾಗುತ್ತೆ. ಈ ಇಮ್ಯುನೋಗ್ಲೋಬುಲಿನ್ಸ್ನ ನಾವು ಮಗುವಿನ ತೂಕಕ್ಕೆ ತಕ್ಕಾಗೆ ಕೊಡ್ತೀವಿ. ವ್ಯಾಕ್ಸಿನೇಷನ್ ನಾವು ಕೊಡೋದಕ್ಕೆ 2 ರೆಜಿಮ್ಸ್ನ ಫಾಲೋ ಮಾಡ್ತೀವಿ, ಇಂಟ್ರಾಡರ್ಮಲ್ ಮತ್ತು ಇಂಟ್ರಾಮಸ್ಕ್ಯುಲರ್ ರೆಜಿಮ್ಸ್. ನಮ್ಮ ಹಾಸ್ಪಿಟಲ್ ನಾವು ಇಂಟ್ರಾಮಸ್ಕ್ಯುಲರ್ ರೆಜಿಮ್ಸ್ನ ಫಾಲೋ ಮಾಡ್ತೀವಿ. ಇಲ್ಲಿ ನಾವು
0, 3, 7, 14 and 28 ಡೇಸ್. ಇದು ನಾಯಿ ಕಚ್ಚಿದ ದಿನಗಳಿಂದ ಲೆಕ್ಕ ಹಾಕ್ಕೊಂಡು ನಾವು 5 ಡೋಸಸ್ನ ಕೊಡ್ತೀವಿ. ಇಂಟರ್ಡರ್ಮಲಲ್ಲಿ ಒಟ್ಟು 8 ಡೋಸಸ್ನ ಕೊಡ್ತೀವಿ, 4 ದಿನ ಕೊಡ್ತೀವಿ. 0, 3, 7 and 28 ಡೇಸಲ್ಲಿ ಕೊಡ್ತೀವಿ. ಅಲ್ಲಿ ಒಂದು ದಿನಕ್ಕೆ 2 ಇಂಜೆಕ್ಷನ್ನ ಕೊಡ್ತೀವಿ. ಸೊ ಇದಿಷ್ಟು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಆಯಿತು. ನೆಕ್ಸ್ಟ್ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತೀವಿ. ಅಂದರೆ ನಾಯಿ ಕಚ್ಚೋದಕ್ಕೆ ಮುಂಚೆನೇ ಇಂಜೆಕ್ಷನ್ ಹಾಕೋದು. ಇದನ್ನು ನಾವು ಎಲ್ರಿಗೂ ಅಡ್ವೈಸ್ ಮಾಡೋದಿಲ್ಲ, ಹೈ ರಿಸ್ಕ್ ಗ್ರೂಪ್ಸ್ಗೆ ಮಾತ್ರ ಅಡ್ವೈಸ್ ಮಾಡ್ತೀವಿ. ಯಾರು ತುಂಬ ಈ ಒಂದು ಕಾಡು ಪ್ರಾಣಿ ಅಥವಾ ಅನಿಮಲ್ಸ್ ಕಾಂಟ್ಯಾಕ್ಟಿಗೆ ಬರ್ತಾ ಇರ್ತಾರೆ ಅಂಥವ್ರಿಗೆ ಅಡ್ವೈಸ್ ಮಾಡ್ತೀವಿ. ಜೊತೆಗೆ ರೇಬಿಸ್ ಪ್ರಿವಿಲೆಂಟ್ ಇರುವಂತಹ ಸ್ಥಳಗಳಿಗೆ ಟ್ರಾವೆಲ್ ಮಾಡ್ತಾ ಇದ್ದರೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಈಗ ಬೀದಿ ನಾಯಿ ಕಡಿತಗಳು ಜಾಸ್ತಿ ಆಗಿರೋದ್ರಿಂದ, ಆ ಕೇಸಸ್ಗಳು ರಿಪೋರ್ಟ್ ಆಗ್ತಾ ಇರೋದ್ರಿಂದ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಕೂಡ ನಾವು ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ನ ಅಡ್ವೈಸ್ ಮಾಡ್ತೀವಿ. ಇದನ್ನು ನಾವು 3 ಡೋಸಸ್ಗಳಲ್ಲಿ ಕೊಡ್ತೀವಿ. ಸೊ ಇದಾದಮೇಲೆ ಮತ್ತೆ ನಾಯಿ ಕಚ್ಚಿದಾಗ ಇಂಜೆಕ್ಷನ್ ತೊಗೋಬೇಕಂದ್ರೆ ಹೌದು, ಆವಾಗ ನಾವು ಬರೀ 2 ಡೋಸಸ್ನ ಮಾತ್ರ ಕೊಡ್ತೀವಿ. ಅಂದರೆ 0 and 3 ಡೇಸಲ್ಲಿ ಕೊಡ್ತೀವಿ. ಸೊ ಇದ್ರ ಜೊತೆಗೆ ನಿಮ್ಮ ಮನೇಲಿ ಸಾಕಿರುವಂತಹ ನಾಯಿಗಳಿಗೂ ಸಹ ನೀವು ರೇಬಿಸ್ ವ್ಯಾಕ್ಸಿನೇಷನ್ ಹಾಕ್ಸೋದು ಒಳ್ಳೆಯದು. ಇದರಿಂದ ನಾವು ಈ ಕಾಯಿಲೆನ, ಇದೊಂದು ಡೆಡ್ಲಿ ಡಿಸೀಸ್ನ ಒಂದು ಮಟ್ಟಿಗೆ ತಡೆಗಟ್ಬೋದು. ಸೊ ನಿಮ್ಗೆ ಇದ್ರ ಬಗ್ಗೆ ಯಾವ್ದಾದ್ರು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ನಮ್ಮ ಹಾಸ್ಪಿಟಲ್ನ ವಿಸಿಟ್ ಮಾಡಿ.